ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಇವತ್ತು ಕುಂಬಾರನಹಳ್ಳಿಗೆ ಬಂದಿದೆ. ಏನಿದು ಕುಂಬಾರನಹಳ್ಳಿ? ಕುಂಬಾರನಹಳ್ಳಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವಂಥದ್ದು ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ಹಾಗೂ ನಿರ್ದೇಶಕರಾದ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರ ಹುಟ್ಟೂರು. ದುನಿಯಾ ವಿಜಯ್ ಅವರಿಗೆ ನಾಳೆಗೆ ಅಂದರೆ ಜನವರಿ 20ಕ್ಕೆ ಭರ್ಜರಿಯಾಗಿ 50 ವರ್ಷಗಳು ಪೂರೈಸ್ತವೆ. 50 ವರ್ಷದ ಹುಟ್ಟುಹಬ್ಬವನ್ನು ಅವರು ಇಲ್ಲಿ ಆಚರಿಸ್ತಾರೆ. ಸಾಮಾನ್ಯವಾಗಿ ದುನಿಯಾ ವಿಜಯ್ ಅವರಿಗೆ ಅವರ ತಾಯಿ ತಂದೆಯವರ ಮೇಲೆ ಅತ್ಯಂತ ಅಗಾಧವಾದಂತಹ ಪ್ರೀತಿ. ತಾಯಿ ತಂದೆಯವರಿರುವಂತಹ ಮೂರ್ತಿಯ ಮುಂದೆ, ಅವರ ಸಮಾಧಿಯ ಮುಂದೆ ಸಾಮಾನ್ಯವಾಗಿ ದುನಿಯಾ ವಿಜಯ್ ಅವರು ಕಳೆದ ವರ್ಷವೂ ಕೂಡ ಇಲ್ಲೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ರು. ಸ್ಯಾಂಡಲ್ವುಡ್ ಸಲ್ಗ ದುನಿಯಾ ವಿಜಯ್ ಅವರಿಗೆ ಈ ಸಾರಿ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ಈಗಷ್ಟೇ ದುನಿಯಾ ವಿಜಯ್ ಅವರ ಭೀಮಾ ಚಿತ್ರದ ಟೀಸರ್ ಫಸ್ಟ್ ಲುಕ್ ಲಾಂಚ್ ಆಗಿದೆ. ಚಿತ್ರದ ಫಸ್ಟ್ ಲುಕ್ಗೆ ಅದ್ಭುತವಾದಂತಹ ರಿಯಾಕ್ಷನ್ ಸಿಕ್ಕಿದೆ. ಜೊತೆಗೆ ಕುಂಬಾರನಹಳ್ಳಿ ಇಲ್ಲಿಗೆ ಇವತ್ತು ರಾತ್ರಿಯಿಂದಲೇ, ಮಧ್ಯರಾತ್ರಿಯಿಂದಲೇ ಅಸಂಖ್ಯಾತ ಅಭಿಮಾನಿಗಳು ಸೇರುವಂತಹ ನಿರೀಕ್ಷೆ ಇದೆ. ಜೊತೆಗೆ ನಾಳೆ ಆಸ್ ಇಟ್ ಈಸ್ ಭರ್ಜರಿಯಾದಂತಹ ಒಂದು ಸೆಲೆಬ್ರೇಷನ್. ಅಂದರೆ ಒಬ್ಬ ನಟ 30 ವರ್ಷಗಳ ಹಿಂದೆ ಇಂಡಸ್ಟ್ರಿಗೆ ಬರ್ತೀನಿ, 10 ವರ್ಷಗಳ ಕಾಲ ನಿರರ್ಗಳವಾಗಿ ಪರಿಶ್ರಮವನ್ನು ಪಡ್ತೀನಿ, ಈ 20 ವರ್ಷದಿಂದ ನನ್ನ ಆ್ಯಕ್ಟಿಂಗ್ ಕೆರಿಯರ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೋತಾ ಬರ್ತೀನಿ, ಫೈನಲಿ ನಾನೊಬ್ಬ ಹೀರೋ ಆಗಿ ಲಾಂಚ್ ಆಗ್ತೀನಿ, ಅದರ ನಂತರ ಆದದ್ದೆಲ್ಲವೂ ಇತಿಹಾಸ. ಈ ಇತಿಹಾಸದ ಕ್ಷಣಗಳನ್ನು ನೋಡೋದಕ್ಕೆ ಸ್ಯಾಂಡಲ್ವುಡ್ನ ಬಹಳಷ್ಟು ಸೆಲೆಬ್ರಿಟಿಗಳು ಬರ್ತಾರೆ. ಜೊತೆಗೆ ಭೀಮಾ ಚಿತ್ರತಂಡದ ಕಲಾವಿದರು ಹಾಗೂ ಭೀಮಾ ಚಿತ್ರದ ನಿರ್ಮಾಪಕರು, ಭೀಮಾ ಚಿತ್ರಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ತಂತ್ರಜ್ಞರು ಇಲ್ಲಿ ಸೇರ್ತಾರೆ. ಅಂದರೆ ಈಗಷ್ಟೇ ಕನ್ನಡ ಪಿಕ್ಚರ್ ಕುಂಬಾರನಹಳ್ಳಿಗೆ ಬಂದಿದೆ. ದೊಡ್ಡ ಮಟ್ಟದ ಕ್ರೌಡ್ ಸೇರುತ್ತೆ. ಜೊತೆಗೆ ನೋಡಿ, ಅಂದರೆ ಸುಮಾರು 2.5-3 ಕಿಲೋಮೀಟರ್ ದೂರದಿಂದ ಲೈಟಿಂಗನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬವನ್ನು ಸಂಭ್ರಮಿಸಬೇಕು ಹಾಗೂ ಇಡೀ ನಾಡು ಈ ಸಂಭ್ರಮವನ್ನು ನೋಡಬೇಕು ಅನ್ನುವಂಥದ್ದು ಅಭಿಮಾನಿಗಳ ಒಂದು ಹಾರೈಕೆ. ಜೊತೆಗೆ ಭೀಮಾ ಸಿನಿಮಾದ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಇವತ್ತಿನಿಂದ ಬಿಡುಗಡೆ ಆಗ್ತಾ ಹೋಗ್ತವೆ. ಹಾಗಿದ್ರೆ ಕನ್ನಡ ಪಿಕ್ಚರ್ ಭೀಮಾ ಸಿನಿಮಾಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಹಾಗೂ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬದ ಸಂಭ್ರಮ ಹೇಗೆ ನಡೆಯುತ್ತೆ ಹಾಗೂ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ, ಅಭಿಮಾನಿಗಳು ಏನು ಹೇಳ್ತಾರೆ, ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಬನ್ನಿ. ಸ್ವಲ್ಪ ಗ್ಯಾಪ್ ಈಕ್ವಲ್ ಬರಲಿಲ್ಲ. ಅವರೇನ ಹೇಳಿದ್ದು
ಬೇಡ ನಮ್ಮೂರಲ್ಲಿ ಬೇಡ. ಬಟ್ರೆ ಖಾಲಿ ಆಗಿರೋದು ಟ್ಯಾಂಕ್ ಬರ್ತದೆ ಇವಾಗ. ಟ್ಯಾಂಕ್ ಬರ್ತದೆ ಇವಾಗ. ಎರಡು ಸಾರಿ ತರಿಸ್ಬಿಡಿ. ಈಗ 6 ಗಂಟೆಗೆ ನೀರು ಬೇಕು. ಬರ್ತಿದೆ ತರ ಸೆಲೆಬ್ರೇಷನ್ ಮಾಡ್ತೀವಿ. ಬನ್ನಿ ಆಯ್ತು. ಮೊನ್ನೆ ಮಾಡಿದವ್ರು ಯಾರು? ಲಾಸ್ಟ್ ಟೈಮ್ ನಾವು ನೀವೇನು ಅದುವೇ? ಇವ್ರನ್ನ ಹೆಂಗ್ ತೆಗಿತಾರೆ ಗೊತ್ತಾ? ನೋಡಿದೆ ಸಾಕಾ? ಸರ್ ಏನಂತಂದ್ರೆ ಆ್ಯಪಲ್ ಆಗಿದೆ ರೋಡು. ಇವ್ರನ್ನ ಹೆಂಗ್ ತೆಗಿತಾರೆ ಗೊತ್ತಾ? ನೋಡಿದೆ ಸಾಕಾ? ಸರ್ ಏನಂತಂದ್ರೆ ಆ್ಯಪಲ್ ಆಗಿದೆ ರೋಡು.